ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗಳಿಗೆ ಹೆದರಿ 5 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಹಾವೇರಿಯ ಮೊರಾರ್ಜಿ ವಸತಿ ಶಾಲೆಯ 5 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ನಸುಕಿನ ಜಾವ ವಸತಿ ಶಾಲೆಯ ಕಾಂಪೌಂಡ್ ಹಾರಿ ವಿದ್ಯಾರ್ಥಿಗಳು ಪರಾರಿಯಾಗಿದ್ದಾರೆ. ರಾಣೆಬೆನ್ನೂರು ತಾಲೂಕು ಸುಣಕಲ್ ಬಿದರಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆದರಿ ಏಕಾಏಕಿ 5 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿರೋದು. ನಾಪತ್ತೆಯಾದ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ ಅಧಿಕಾರಿಗಳು. ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ ವಸತಿ ಶಾಲೆಯ ಹೆಡ್ ಮಾಸ್ಟರ್ ನಾಗರಾಜ್. ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯ 5 ವಿದ್ಯಾರ್ಥಿಗಳು ಎಲ್ಲಿ ಹೋದ್ರು ಅನ್ನೋದರ ಬಗ್ಗೆ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗಳಿಗೆ ಹೆದರಿ 5 ವಿದ್ಯಾರ್ಥಿಗಳು ನಾಪತ್ತೆಯಾಗಿರೋದು. ನಸುಕಿನ ಜಾವ ವಸತಿ ಶಾಲೆಯ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಸಂಪರ್ಕದಲ್ಲಿದ್ದಾರೆ. ಪವನ್, ಪರೀಕ್ಷೆ ಅಂದ್ರೆ ಮಕ್ಕಳಿಗೆ ಭಯ ಆಗೋದು ಸಹಜ, ಆದ್ರೆ ವಸತಿ ಶಾಲೆಯಲ್ಲಿದ್ದ 5 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆದರಿ ಶಾಲೆಯ ಕಾಂಪೌಂಡ್ ಹಾರಿ ಪರಾರಿಯಾಗಿರೋದು. ಈಗ ವಿದ್ಯಾರ್ಥಿಗಳು ಯಾರು ಅದರ ಡೀಟೇಲ್ಸ್ ಹೆಡ್ ಮಾಸ್ಟರ್ ಕೊಡ್ತಾ ಇಲ್ಲ, ಬಟ್ ಅವ್ರು ಎಲ್ಲಿದ್ದಾರೆ, ಏನು ಎತ್ತ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಂತ? ಸೇಫ್ ಆಗಿದ್ದಾರಾ? ಖಂಡಿತ. ಇವತ್ತು ಬೆಳಿಗ್ಗೆ ನಸುಕಿನ ಜಾವದಲ್ಲಿ ವಿದ್ಯಾರ್ಥಿಗಳು ಆಗಿರುವಂತ ಸಾಧ್ಯತೆ ಇದೆ. ಅಂದ್ರೆ ವಾಚ್ಮ್ಯಾನ್ಗಳು ಸರಿಯಾಗಿ ಇರೋದಿಲ್ಲ, ಇಲ್ಲಿ ಕರೆಕ್ಟ್ ಆಗಿ ಡ್ಯೂಟಿ ಮಾಡೋದಿಲ್ಲ ಅನ್ನುವಂತ ಆರೋಪಗಳು ಕೂಡ ಇದೆ. ಹೀಗಾಗಿ ಇಲ್ಲಿ ಇವತ್ತು ಬೆಳಿಗ್ಗೆ ನಸುಕಿನ ಜಾವ 5 ವಿದ್ಯಾರ್ಥಿಗಳು ಪರಾರಿಯಾಗಿದ್ದಾರೆ. ಈ ಮಾಹಿತಿಯನ್ನ ವಿಚಾರಿಸಿದಂತ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್, ಮೈನಾರಿಟಿ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಆಫೀಸರ್ ಕೂಡ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಮತ್ತೆ ಈ ಒಂದು ವಸತಿ ಶಾಲೆಯ ಪ್ರಾಂಶುಪಾಲರು ಕೂಡ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಹೆಸರುಗಳನ್ನ ಬಹಿರಂಗ ಮಾಡಿಲ್ಲ, ಫೋಟೋ ಕೊಡಿ ಅಂದ್ರೆ ಅದನ್ನು ಕೂಡ ಕೊಡ್ತಾ ಇಲ್ಲ ಪತ್ತೆಯಾಗಿದ್ದಾರೆ ಅಂತ ಹೇಳ್ತಾರೆ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಂತ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮುಚ್ಚಿಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಡಿಸಿ ಅವ್ರ ಗಮನಕ್ಕೆ ಬಂದ್ಬಿಟ್ರೆ, ಸಿಇಒ ಅವ್ರ ಗಮನಕ್ಕೆ ಬಂದ್ಬಿಟ್ರೆ, ಮೇಲಾಧಿಕಾರಿಗಳ ಗಮನಕ್ಕೆ ಬಂದ್ಬಿಟ್ರೆ ಅನ್ನುವಂತ ಭಯದಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನ ಮುಚ್ಚಿಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ತಿಳಿದು ಸ್ಪಾಟಿಗೆ ಬಂದಂತ ಸಂದರ್ಭದಲ್ಲಿ 5 ವಿದ್ಯಾರ್ಥಿಗಳು SSLC ಓದ್ತಾ ಇದ್ರು, ಪೂರ್ವಭಾವಿ ಪರೀಕ್ಷೆಗಳು ನಡೀತಾ ಇದ್ವು, ಪ್ರಿಪರೇಟರಿ ಎಕ್ಸಾಮ್ಸ್. ಆ ಒಂದು ಕಾರಣಕ್ಕೆ ಹೆದರಿ ಬೆಳಿಗ್ಗೆ ನಾಪತ್ತೆ ಆಗಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿನ ಇಲ್ಲಿನ ವಿದ್ಯಾರ್ಥಿಗಳು ನೀಡ್ತಾ ಇದ್ದಾರೆ. ಒಂದ್ ಕಡೆ ಈ ಎಲ್ಲಾ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡಾಗ ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಆ ಒಂದು ಪರೀಕ್ಷೆಗಳನ್ನ ಫೇಸ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ಧೈರ್ಯವನ್ನ ಕೊಡಬೇಕಿತ್ತು. ಆದ್ರೆ ಆ ಒಂದು ಕೆಲಸಗಳು ಇಲ್ಲಿ ನಡೆದಿಲ್ಲ ಅನ್ನುವಂಥದ್ದು ಬಹಳಷ್ಟು ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಮತ್ತೆ ಈ ಒಂದು ಸುಣಕಲ್ ಬಿದರಿ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಆಗರ ಆಗಿರೋ ಕಾರಣದಿಂದಾಗಿ ಸರಿಯಾದಂತಹ ಊಟದ ವ್ಯವಸ್ಥೆ ಸೇರಿದಂತೆ ಯಾವುದು ಕೂಡ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಗೆ ಬೇಸತ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎಸ್, ಥ್ಯಾಂಕ್ ಯು ಪವನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.